ದೃಢಪಟ್ಟಿದೆ. ಲಂಡನ್ಗೆ ಫ್ಲೈ ಮಾಡ್ತಾ ಇದ್ರು ವಿಜಯ್ ರೂಪಾಣಿ. ಬಹಳ ಮುಖ್ಯವಾದಂತಹ ವಿವಿಐಪಿ ಜನಗಳಿದ್ದಂತಹ ವಿಮಾನ. ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾಣಿ ಆ ವಿಮಾನದಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಆ ಮಾಹಿತಿ ದೃಢಪಟ್ಟಿದೆ. ಬಿಜೆಪಿ ಮುಖಂಡ ವಿಜಯ್ ರೂಪಾಣಿ, ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಇದ್ದಂತಹ ಮಾಹಿತಿ ದೃಢಪಟ್ಟಿದೆ ಪತನವಾದ ವಿಮಾನದಲ್ಲಿ. ನೋಡಿ, ಇದು ದೃಶ್ಯಗಳು ನೋಡಿ ವಿಮಾನ ಪತನವಾದ ಜಾಗ. ಒಂದೊಂದೇ ಬ್ಯಾಗ್ಗಳು, ವಿಮಾನದ ಭಾಗಗಳು ಎಲ್ಲವನ್ನು ಕೂಡ ಎತ್ತಿ ಒಂದ್ ಕಡೆ ಹಾಕ್ತಾ ಇದ್ದಾರೆ. ಮನುಷ್ಯರು ಬದುಕುಳಿದಿರುವ ಸಾಧ್ಯತೆಗಳು ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಯಾರಾದ್ರೂ ಬದುಕುಳಿದಿದ್ದಾರಾ ಇನ್ನಷ್ಟೇ ಹುಡುಕಿ ನೋಡಬೇಕು. ಸಂಪೂರ್ಣ ಭಸ್ಮ, ಬೂದಿ ಬಿಟ್ಟರೆ ಏನೂ ಇಲ್ಲ, ಅಷ್ಟರ ಮಟ್ಟಿಗೆ ವಿಮಾನ ಭಸ್ಮಗೊಂಡಿದೆ. ನೋಡಿ, ವಿಮಾನ ಯಾವ ರೀತಿಯಲ್ಲಿ ಅಪ್ಪಳಿಸುತ್ತೆ ಅನ್ನುವಂತಹ ದೃಶ್ಯನ ನೋಡ್ತಾ ಇದ್ದೀರಾ. ಅದರ ಹೊಗೆ ಮುಗಿಲೆತ್ತರಕ್ಕೆ ಮುಟ್ಟಿದೆ, ಅಪ್ಪಳಿಸಿ ಸ್ಫೋಟಗೊಂಡಿರ್ತಕ್ಕಂತಹ ದೃಶ್ಯ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಸ್ಫೋಟದ ಬೆಂಕಿ ಸುತ್ತಲ ಆಕಾಶವನ್ನು ಆವರಿಸಿಕೊಳ್ಳುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ನೋಡಿ, ಅದು ಕಂಟ್ರೋಲ್ ಕಳ್ಕೊಳ್ಳುತ್ತೆ. ಅದು ಕಂಟ್ರೋಲ್ ಕಳ್ಕೊಂಡು ಕೆಳಗೆ ಬರಕ್ಕಾಗದೆ ವಿಮಾನ ಕಟ್ಟಡದ ಮೇಲೆ ಅಪ್ಪಳಿಸುತ್ತೆ. ಮಧ್ಯಾಹ್ನ 1:39ಕ್ಕೆ ರನ್ವೇ ಎಟಿಸಿಗೆ ಮೇಡೆ ಕರೆ ಮಾಡಿದ್ದ ವಿಮಾನದ ಪೈಲಟ್. ಎಟಿಸಿಯಿಂದ ಮಾಡಿದ ಮರು ಕರೆಗೆ ವಿಮಾನದಿಂದ ಪ್ರತಿಕ್ರಿಯೆ ಬರಲೇ ಇಲ್ಲ. ಅಷ್ಟೊತ್ತಿಗಾಗಲೇ ಸಂಪರ್ಕ ಕಳ್ಕೊಂಡ್ಬಿಡ್ತು. ಮೇಡೆ ಡೇಂಜರಸ್ ಅಂತ ಕೆಲವೇ ಕ್ಷಣಗಳಲ್ಲಿ ಏರ್ಪೋರ್ಟ್ನ ಕೂಗಳತೆ ದೂರದಲ್ಲೇ ಕಣ್ಣೆದುರಿಗೆ ವಿಮಾನ ಪತನ ಆಯಿತು. ಮಧ್ಯಾಹ್ನ 1:39ಕ್ಕೆ ರನ್ವೇ ನಂಬರ್ 23ರಿಂದ ಟೇಕ್ ಆಫ್ ಆಗಿದೆ ವಿಮಾನ. ಎಟಿಸಿಗೆ ಮೇಡೆ ಗೊತ್ತಾಯ್ತು, ಅವರಿಗೆ ಕರೆ ಮಾಡಿಬಿಟ್ಟಿದ್ದಾರೆ. ಆದ್ರೆ ವಾಪಸ್ ಕರೆ ಮಾಡಿದಾಗ ಇಮಿಡಿಯೇಟ್ಲಿ ಏನು ರೆಸ್ಪಾನ್ಸ್ ಬಂದಿಲ್ಲ. ಸೊ ಏನು ಮಾಡಕ್ಕಾಗ್ಲಿಲ್ಲ. ಏರ್ಪೋರ್ಟ್ ನಿಂದ ಕೂಗಳತೆಯ ದೂರದಲ್ಲಿ, ಏರ್ಪೋರ್ಟ್ ಪಕ್ಕದಲ್ಲೇ ಪತನ ಆಗಿದೆ ವಿಮಾನ. ಅಲ್ಲೇ ಒಂದು ಕಟ್ಟಡದ ಮೇಲೆ ಪತನ ಆಗಿದೆ. ಪ್ರತ್ಯಕ್ಷದರ್ಶಿ HD ಬೆನ್ನೂರ್ ಅವರು ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನೋಡಿದ್ರ ನೀವು ಘಟನೆಯನ್ನ, ಏನ್ ನಡೀತು ಸರ್? ನಮಸ್ಕಾರ. ಹೇಳಿ. ಇದು ಏರ್ ಇಂಡಿಯಾ ವಾಸ್ ಬೌಂಡ್ ಫಾರ್ ಲಂಡನ್. ಇದು ಏರ್ಪೋರ್ಟ್ ತುಂಬಾ ಹತ್ತಿರ, ಅಂದ್ರೆ ರನ್ವೇದಿಂದ ತುಂಬಾ ಹತ್ತಿರದ ಸಿವಿಲ್ ಏರಿಯಾದಲ್ಲಿ ಕ್ರಾಶ್ ಆಗಿದೆ ಅಂತ ತಿಳಿದು ಬಂತು. ಇದು ಅಂದ್ರೆ ಅಲ್ಲಿಂದ ಟೇಕ್ ಆಫ್ ಆದ ಸ್ವಲ್ಪ ಕ್ಷಣಗಳಲ್ಲಿ ಈ ಅಪಘಾತ ಆಗಿದೆ. ಸೊ ಈಗ ಯಾವುದೇ ರೀತಿಯಿಂದ ನಡೆದಿರುವಂತ ಈಗ ಕೇಳಿ ಬರ್ತಾ ಇರೋದು ಅರೌಂಡ್ 240 ಪ್ಯಾಸೆಂಜರ್ ಇದ್ರು ಅಂತ ಕೇಳಿ ಬರ್ತಾ ಇದೆ ಆನ್ ಬೋರ್ಡ್ ಅಲ್ಲಿ. ಇದು ಏರ್ಪೋರ್ಟ್ ಹಿಂಭಾಗದಲ್ಲಿ ಬರುವಂತ ಈ ಮೇಘಾನಿ ನಗರ ಅಂತ ಒಂದು ವಿಸ್ತಾರ, ಅದು ಏರಿಯಾ ಇದೆ. ಆ ಮೇಘಾನಿ ನಗರ ಏರಿಯಾದಲ್ಲಿ ಈ ಅಪಘಾತ ಈಡಾಗಿದೆ ಈ ಫ್ಲೈಟ್. ತುಂಬಾ ಈಗ ಸದ್ಯಕ್ಕೆ ಅಲ್ಲೆಲ್ಲ ಕಾರ್ಯಾಚರಣೆ ನಡೀತಾ ಇದೆ. ಅಲ್ಲಿಂದ ಮಾಹಿತಿ ಇನ್ನೂ ಬರಬೇಕು. ಅಲ್ಲಿ ಒಂದು ದಟ್ಟವಾದ ಹೊಗೆ ಈಗ ಎಲ್ಲ ಬಂದು ಆವರಿಸಿಕೊಂಡಿದೆ ಆ ಸಮೀಪದ ಏರಿಯಾದಲ್ಲಿ ಎಲ್ಲ. ಸೊ ಇದು 1:40 ನಡೆದಿರುವಂತಹ ಘಟನೆ ಮೇಡಮ್. ಈಗ ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿ ಏನ್ ಪರಿಸ್ಥಿತಿ ಇದೆ ಹೇಳ್ಬೋದಾ ಸರ್? ಏರ್ಪೋರ್ಟ್ ಒಳಗಡೆ ಈಗ ಮುಂಜಾಗ್ರತೆ ಕ್ರಮವಾಗಿ ಅವರೆಲ್ಲ ಇದನ್ನ ತಗೋತಾ ಇದ್ದಾರೆ. ಈಗ ಬೇರೆ ವಿಮಾನಗಳ ಹಾರಾಟವನ್ನ ನಿಷೇಧಗೊಳಿಸಿದ್ದಾರೆ. ಸೊ ಈ ಕಾರ್ಯಾಚರಣೆ ಏರ್ಪೋರ್ಟ್ ಹೊರಗಡೆ ಮತ್ತು ಒಳಗಡೆ ಎರಡೂ ಕಡೆ ತೀವ್ರಗತಿಯಿಂದ ನಡೀತಾ ಇದೆ. ಸೊ ನೀವು ನೋಡಿದ್ರ ಇದು ಈ ಘಟನೆ ನಡೆದಾಗ ನೀವ್ ಎಲ್ಲಿದ್ರಿ, ಹೇಗ್ ನಡೀತಿದ್ದು ಅಂತ ಏನಾದ್ರೂ ಗೊತ್ತಾಯ್ತಾ ನಿಮ್ಗೆ? ಇದ್ರ ಬಗ್ಗೆ ನಾನು ಅಲ್ಲಿ ಸಮೀಪದಲ್ಲಿ ಇರಲಿಲ್ಲ. ಆದ್ರೆ ಇದು ಘಟನೆ ನಡೆದ ಒಂದು 15 ನಿಮಿಷದಲ್ಲಿ ನಾವು ಆ ಏರಿಯಾಕ್ಕೆ ಹೋಗೋ ಪ್ರಯತ್ನ ಪಟ್ವಿ. ಅಲ್ಲಿ ತುಂಬಾ ಈಗ ಬ್ಯಾರಿಕೇಡ್ ಎಲ್ಲ ಹಾಕಿ ಅಲ್ಲಿ ರಸ್ತೆಗಳೆಲ್ಲ ಕ್ಲೋಸ್ ಮಾಡಿದ್ದಾರೆ. ಸೊ ಹೀಗಾಗಿ ಅಲ್ಲಿ ಹೋಗಿ ನೋಡುವಂತ ಅವಕಾಶ ಸಿಗ್ಲಿಲ್ಲ. ಆದ್ರೆ ಅಲ್ಲಿ ದಟ್ಟವಾದ ಹೊಗೆ ಇದೆ. ತುಂಬಾ ಅಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಸೊ ಇದರಲ್ಲಿ ಆ ವಿಮಾನದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಅವರು ಕೂಡ ಇದ್ರು ಅಂತ ಈಗ ಕನ್ಫರ್ಮ್ಡ್ ನ್ಯೂಸ್. ಅದು ಏನ್ ಹೇಳಕ್ ಬಯಸ್ತೀರಿ? ಹೌದು, ಅದ್ರ ಬಗ್ಗೆ ಅಧಿಕೃತವಾದ ಮಾಹಿತಿ ಇಲ್ಲ. ಮತ್ತು ಸುಮಾರು ಇಲ್ಲಿ ಜನಗಳು ಅದನ್ನ ನೋಡಬೇಕು. ಒಟ್ಟಾರೆ ರಕ್ಷಣಾ ಕಾರ್ಯ ಮುಂದುವರೆದಿದ್ದಾರೆ. ಪತನವಾದ ವಿಮಾನದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಇದ್ರು ಅನ್ನುವಂತ ಮಾಹಿತಿ ಬರ್ತಾ ಇದೆ. ವಿಜಯ್ ರೂಪಾಣಿ ಇದ್ರು ಅನ್ನುವಂತ ಮಾಹಿತಿ ದೃಢಪಟ್ಟಿದೆ.
ದೃಢಪಟ್ಟಿದೆ. ಲಂಡನ್ಗೆ ಫ್ಲೈ ಮಾಡ್ತಾ ಇದ್ರು ವಿಜಯ್ ರೂಪಾಣಿ. ಬಹಳ ಮುಖ್ಯವಾದಂತಹ ವಿವಿಐಪಿ ಜನಗಳಿದ್ದಂತಹ ವಿಮಾನ. ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾಣಿ ಆ ವಿಮಾನದಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಆ ಮಾಹಿತಿ ದೃಢಪಟ್ಟಿದೆ. ಬಿಜೆಪಿ ಮುಖಂಡ ವಿಜಯ್ ರೂಪಾಣಿ, ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಇದ್ದಂತಹ ಮಾಹಿತಿ ದೃಢಪಟ್ಟಿದೆ ಪತನವಾದ ವಿಮಾನದಲ್ಲಿ. ನೋಡಿ, ಇದು ದೃಶ್ಯಗಳು ನೋಡಿ ವಿಮಾನ ಪತನವಾದ ಜಾಗ. ಒಂದೊಂದೇ ಬ್ಯಾಗ್ಗಳು, ವಿಮಾನದ ಭಾಗಗಳು ಎಲ್ಲವನ್ನು ಕೂಡ ಎತ್ತಿ ಒಂದ್ ಕಡೆ ಹಾಕ್ತಾ ಇದ್ದಾರೆ. ಮನುಷ್ಯರು ಬದುಕುಳಿದಿರುವ ಸಾಧ್ಯತೆಗಳು ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಯಾರಾದ್ರೂ ಬದುಕುಳಿದಿದ್ದಾರಾ ಇನ್ನಷ್ಟೇ ಹುಡುಕಿ ನೋಡಬೇಕು. ಸಂಪೂರ್ಣ ಭಸ್ಮ, ಬೂದಿ ಬಿಟ್ಟರೆ ಏನೂ ಇಲ್ಲ, ಅಷ್ಟರ ಮಟ್ಟಿಗೆ ವಿಮಾನ ಭಸ್ಮಗೊಂಡಿದೆ. ನೋಡಿ, ವಿಮಾನ ಯಾವ ರೀತಿಯಲ್ಲಿ ಅಪ್ಪಳಿಸುತ್ತೆ ಅನ್ನುವಂತಹ ದೃಶ್ಯನ ನೋಡ್ತಾ ಇದ್ದೀರಾ. ಅದರ ಹೊಗೆ ಮುಗಿಲೆತ್ತರಕ್ಕೆ ಮುಟ್ಟಿದೆ, ಅಪ್ಪಳಿಸಿ ಸ್ಫೋಟಗೊಂಡಿರ್ತಕ್ಕಂತಹ ದೃಶ್ಯ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಸ್ಫೋಟದ ಬೆಂಕಿ ಸುತ್ತಲ ಆಕಾಶವನ್ನು ಆವರಿಸಿಕೊಳ್ಳುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ನೋಡಿ, ಅದು ಕಂಟ್ರೋಲ್ ಕಳ್ಕೊಳ್ಳುತ್ತೆ. ಅದು ಕಂಟ್ರೋಲ್ ಕಳ್ಕೊಂಡು ಕೆಳಗೆ ಬರಕ್ಕಾಗದೆ ವಿಮಾನ ಕಟ್ಟಡದ ಮೇಲೆ ಅಪ್ಪಳಿಸುತ್ತೆ. ಮಧ್ಯಾಹ್ನ 1:39ಕ್ಕೆ ರನ್ವೇ ಎಟಿಸಿಗೆ ಮೇಡೆ ಕರೆ ಮಾಡಿದ್ದ ವಿಮಾನದ ಪೈಲಟ್. ಎಟಿಸಿಯಿಂದ ಮಾಡಿದ ಮರು ಕರೆಗೆ ವಿಮಾನದಿಂದ ಪ್ರತಿಕ್ರಿಯೆ ಬರಲೇ ಇಲ್ಲ. ಅಷ್ಟೊತ್ತಿಗಾಗಲೇ ಸಂಪರ್ಕ ಕಳ್ಕೊಂಡ್ಬಿಡ್ತು. ಮೇಡೆ ಡೇಂಜರಸ್ ಅಂತ ಕೆಲವೇ ಕ್ಷಣಗಳಲ್ಲಿ ಏರ್ಪೋರ್ಟ್ನ ಕೂಗಳತೆ ದೂರದಲ್ಲೇ ಕಣ್ಣೆದುರಿಗೆ ವಿಮಾನ ಪತನ ಆಯಿತು. ಮಧ್ಯಾಹ್ನ 1:39ಕ್ಕೆ ರನ್ವೇ ನಂಬರ್ 23ರಿಂದ ಟೇಕ್ ಆಫ್ ಆಗಿದೆ ವಿಮಾನ. ಎಟಿಸಿಗೆ ಮೇಡೆ ಗೊತ್ತಾಯ್ತು, ಅವರಿಗೆ ಕರೆ ಮಾಡಿಬಿಟ್ಟಿದ್ದಾರೆ. ಆದ್ರೆ ವಾಪಸ್ ಕರೆ ಮಾಡಿದಾಗ ಇಮಿಡಿಯೇಟ್ಲಿ ಏನು ರೆಸ್ಪಾನ್ಸ್ ಬಂದಿಲ್ಲ. ಸೊ ಏನು ಮಾಡಕ್ಕಾಗ್ಲಿಲ್ಲ. ಏರ್ಪೋರ್ಟ್ ನಿಂದ ಕೂಗಳತೆಯ ದೂರದಲ್ಲಿ, ಏರ್ಪೋರ್ಟ್ ಪಕ್ಕದಲ್ಲೇ ಪತನ ಆಗಿದೆ ವಿಮಾನ. ಅಲ್ಲೇ ಒಂದು ಕಟ್ಟಡದ ಮೇಲೆ ಪತನ ಆಗಿದೆ. ಪ್ರತ್ಯಕ್ಷದರ್ಶಿ HD ಬೆನ್ನೂರ್ ಅವರು ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನೋಡಿದ್ರ ನೀವು ಘಟನೆಯನ್ನ, ಏನ್ ನಡೀತು ಸರ್? ನಮಸ್ಕಾರ. ಹೇಳಿ. ಇದು ಏರ್ ಇಂಡಿಯಾ ಬೌಂಡ್ ಫಾರ್ ಲಂಡನ್. ಇದು ಏರ್ಪೋರ್ಟ್ ತುಂಬಾ ಹತ್ತಿರ, ಅಂದ್ರೆ ರನ್ವೇದಿಂದ ತುಂಬಾ ಹತ್ತಿರದ ಸಿವಿಲ್ ಏರಿಯಾದಲ್ಲಿ ಕ್ರಾಶ್ ಆಗಿದೆ ಅಂತ ಇವಾಗ ಬಂತು. ಇದು ಅಂದ್ರೆ ಅಲ್ಲಿಂದ ಟೇಕ್ ಆಫ್ ಆದ ಸ್ವಲ್ಪ ಕ್ಷಣಗಳಲ್ಲಿ ಈ ಅಪಘಾತ ಆಗಿದೆ. ಸೊ ಈಗ ಯಾವುದೇ ರೀತಿಯಿಂದ ನಡೆದಿರುವಂತ ಇದ್ರ ಈಗ ಕೇಳಿ ಬರ್ತಾ ಇರೋದು ಅರೌಂಡ್ 240 ಪ್ಯಾಸೆಂಜರ್ ಇದ್ರು ಅಂತ ಕೇಳಿ ಬರ್ತಾ ಇದೆ ಆನ್ ಬೋರ್ಡ್ ಅಲ್ಲಿ. ಇದು ಏರ್ಪೋರ್ಟ್ ಹಿಂಭಾಗದಲ್ಲಿ ಬರುವಂತ ಈ ಮೇಘಾನಿ ನಗರ ಅಂತ ಒಂದು ವಿಸ್ತಾರ, ಅದು ಏರಿಯಾ ಇದೆ. ಆ ಮೇಘಾನಿ ನಗರ ಏರಿಯಾದಲ್ಲಿ ಅಪಘಾತ ಈಡಾಗಿದೆ ಈ ಫ್ಲೈಟ್. ತುಂಬಾ ಈಗ ಸದ್ಯಕ್ಕೆ ಅಲ್ಲಿ ಎಲ್ಲ ಕಾರ್ಯಾಚರಣೆ ನಡೀತಾ ಇದೆ. ಅಲ್ಲಿಂದ ಮಾಹಿತಿ ಇನ್ನೂ ಬರಬೇಕು. ಅಲ್ಲಿ ಒಂದು ದಟ್ಟವಾದ ಹೊಗೆ ಈಗ ಎಲ್ಲ ಬಂದು ಆವರಿಸಿಕೊಂಡಿದೆ ಆ ಸಮೀಪದ ಏರಿಯಾದಲ್ಲಿ ಎಲ್ಲ. ಸೊ ಇದು 1:40 ನಡೆದಿರುವಂತ ಘಟನೆ ಮೇಡಮ್. ಈಗ ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿ ಏನ್ ಪರಿಸ್ಥಿತಿ ಇದೆ ಹೇಳ್ಬೋದಾ ಸರ್? ಏರ್ಪೋರ್ಟ್ ಒಳಗಡೆ ಈಗ ಮುಂಜಾಗ್ರತೆ ಕ್ರಮವಾಗಿ ಅವರೆಲ್ಲ ಇದನ್ನ ತಗೋತಾ ಇದ್ದಾರೆ. ಈಗ ಬೇರೆ ವಿಮಾನಗಳ ಹಾರಾಟವನ್ನ ನಿಷೇಧಗೊಳಿಸಿದ್ದಾರೆ. ಸೊ ಈ ಕಾರ್ಯಾಚರಣೆ ಏರ್ಪೋರ್ಟ್ ಹೊರಗಡೆ ಮತ್ತು ಒಳಗಡೆ ಎರಡೂ ಕಡೆ ತೀವ್ರಗತಿಯಿಂದ ನಡೀತಾ ಇದೆ. ಸೊ ನೀವು ನೋಡಿದ್ರ ಇದು ಈ ಘಟನೆ ನಡೆದಾಗ ನೀವ್ ಎಲ್ಲಿದ್ರಿ, ಹೇಗ್ ನಡೀತಿದ್ದು ಅಂತ ಏನಾದ್ರೂ ಗೊತ್ತಾಯ್ತಾ ನಿಮ್ಗೆ? ಇದ್ರ ಬಗ್ಗೆ ನಾನು ಅಲ್ಲಿ ಸಮೀಪದಲ್ಲಿ ಇರಲಿಲ್ಲ. ಆದ್ರೆ ಇದು ಘಟನೆ ನಡೆದ ಒಂದು 15 ನಿಮಿಷದಲ್ಲಿ ನಾವು ಆ ಏರಿಯಾಕ್ಕೆ ಹೋಗೋ ಪ್ರಯತ್ನ ಪಟ್ವಿ. ಅಲ್ಲಿ ತುಂಬಾ ಈಗ ಬ್ಯಾರಿಕೇಡ್ ಎಲ್ಲ ಹಾಕಿ ಅಲ್ಲಿ ರಸ್ತೆಗಳೆಲ್ಲ ಕ್ಲೋಸ್ ಮಾಡಿದ್ದಾರೆ. ಸೊ ಹೀಗಾಗಿ ಅಲ್ಲಿ ಹೋಗಿ ನೋಡುವಂತ ಅವಕಾಶ ಸಿಗ್ಲಿಲ್ಲ. ಆದ್ರೆ ಅಲ್ಲಿ ದಟ್ಟವಾದ ಹೊಗೆ ಇದೆ. ತುಂಬಾ ಅಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಸೊ ಇದರಲ್ಲಿ ಆ ವಿಮಾನದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಅವರು ಕೂಡ ಇದ್ರು ಅಂತ ಈಗ ಕನ್ಫರ್ಮ್ಡ್ ನ್ಯೂಸ್. ಅದು ಏನ್ ಹೇಳಕ್ ಬಯಸ್ತೀರಿ? ಹೌದು, ಅದ್ರ ಬಗ್ಗೆ ಅಧಿಕೃತವಾದ ಮಾಹಿತಿ ಇಲ್ಲ. ಮತ್ತು ಸುಮಾರು ಇಲ್ಲಿ ಜನಗಳು ಅದು ಬೋಯಿಂಗ್ ಇದ್ದು ಡ್ರೀಮ್ ಲೈನರ್ ಅಂತ ಹೇಳಿ